ಮೈಸೂರು ಮಹಾಸಂಸ್ಥಾನದ ಉದಯವಾಗಿದ್ದು ಹೇಗೆ? ರಾಜರು ಯಾರು? ಐತಿಹಾಸಿಕ ವಿಶ್ವವಿಖ್ಯಾತ ದಸರಾ ಮೂಲಕ ಗಮನ ಸೆಳೆದಿರುವ ಮೈಸೂರು ಈ ನಾಡಿಗೆ ನೀಡಿದ ಕೊಡುಗೆಗಳು ಅಪಾರವಾಗಿವೆ. ಇವತ್ತು ಹಳೆ ಮೈಸೂರು ತುಂಬಾ ಸಮೃದ್ಧಿ ಆಗಿದೆ ಅಂದರೆ ಅದಕ್ಕೆ ಕಾರಣನೇ ಮಹಾರಾಜರು ಅಂತ ಹೇಳ್ಬೋದು. ಇತಿಹಾಸದ ಮೆಲುಕು ಹಾಕಿದರೆ ಸುದೀರ್ಘ 550 ವರ್ಷಗಳ ಕಾಲ ಸುಮಾರು 25 ಮಹಾರಾಜರುಗಳು ಸಂಸ್ಥಾನವನ್ನು ಆಳಿದ್ದು ವಿಶೇಷವೇ ಸರಿ. ಇವತ್ತು ಮೈಸೂರಿನಲ್ಲಿ ಅಡ್ಡಾಡಿದ್ರೆ ರಸ್ತೆ, ಕಟ್ಟಡಗಳು, ಅರಮನೆ ಹೀಗೆ ಎಲ್ಲವೂ ಸಹ ಇತಿಹಾಸವನ್ನು ಹೇಳ್ತವೆ. ಅಷ್ಟೇ ಅಲ್ಲದೆ ಹಲವು ಬದಲಾವಣೆಗಳಿಗೂ ಮಹಾರಾಜರು ಸಾಕ್ಷಿಯಾಗಿದ್ದಾರೆ. ಇವರ ಕಾಲದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಜೊತೆಯಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳು, ಯೋಜನೆಗಳು ಜಾರಿಗೆ ಬಂದಿದ್ದಲ್ಲದೆ ದೇಶ ವಿದೇಶಗಳಲ್ಲಿ ಮೈಸೂರಿನ ಹೆಸರು ರಾರಾಜಿಸುವಂತಾಯಿತು ಅನ್ನೋದು ಅಷ್ಟೇ ಸತ್ಯ. ಸುಮಾರು 550 ವರ್ಷಗಳು ಒಂದು ರಾಜವಂಶ ಆಡಳಿತ ನಡೆಸೋದು ಸುಲಭದ ಮಾತಲ್ಲ. ಆದರೂ ಶತ್ರುಗಳೊಂದಿಗೆ ಹೋರಾಡುತ್ತಾ ಮೈಸೂರು ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದಲ್ಲದೆ ಸಮೃದ್ಧ ನಾಡನ್ನಾಗಿ ಮಾಡಿದ್ದು ರಾಜರ ಆಡಳಿತದ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. 550 ವರ್ಷಗಳು 25 ಮಹಾರಾಜರು ಸಂಸ್ಥಾನವನ್ನು ಶತ್ರುಗಳ ನಡುವೆ ಕೊನೆ ತನಕವೂ ಉಳಿಸಿಕೊಂಡು ಬಂದಿದ್ದು ಹೆಮ್ಮೆ ಪಡುವ ವಿಷಯ. ಯದುರಾಯ ಯದುವಂಶದ ಸಂಸ್ಥಾಪಕ. ಮೈಸೂರು ಸಂಸ್ಥಾನದ ಕುರಿತಂತೆ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದ್ರೆ ಒಂದಷ್ಟು ಮಾಹಿತಿಗಳು ಕಲೆ ಸಿಗ್ತವೆ. ಅದರ ಪ್ರಕಾರ ಹೇಳುವುದಾದರೆ ಮೈಸೂರು ರಾಜರ ಆಡಳಿತವು 1399ರಿಂದ ಆರಂಭವಾಗುತ್ತೆ ಅಂತ ತಿಳಿದು ಬರುತ್ತೆ. ಯದುರಾಯರನ್ನ ಯದುವಂಶದ ಸಂಸ್ಥಾಪಕರೆಂದು ಹೇಳಲಾಗುತ್ತೆ. ಉತ್ತರದ ದ್ವಾರಕಾ ಪಟ್ಟಣದ ರಾಜದೇವನ ಮಗನೇ ಯದುರಾಯ. ಯದುರಾಯರು ತನ್ನ ಸಹೋದರ ಕೃಷ್ಣರಾಯರೊಂದಿಗೆ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಮಾಡುವ ಸಲುವಾಗಿ ಮೇಲುಕೋಟೆಗೆ ಬರ್ತಾರೆ. ಹಿಂತಿರುಗಿ ಕಾವೇರಿ ನದಿ ದಾಟಿ ಮೈಸೂರನ್ನ ಸೇರ್ತಾರೆ. ಸಮಯದಲ್ಲಿ ಮೈಸೂರನ್ನ ಆಳ್ತಿದ್ದ ಪಾಳೆಗಾರರಾಗಿದ್ದ ಚಾಮರಾಜ ತೀರ್ಕೊಂತಾರೆ. ಅವರ ಹೆಂಡತಿ ಹಾಗೂ ಸುಂದರ ಮಗಳಿಗೆ ಮೈಸೂರು ಸೀಮೆಯ ದಳವಾಯಿಯಾಗಿದ್ದ ಕೊರಗಳ್ಳಿ ಮಾರನಾಯಕ ಹಿಂಸೆ ನೀಡ್ತಾ ಇದ್ದಲ್ಲದೆ ಪುತ್ರಿ ದೇವರಾಜಮಣಿಯನ್ನ ತನಗೆ ವಿವಾಹ ಮಾಡಿಕೊಡುವಂತೆ ಪೀಡಿಸ್ತಿರ್ತಾನೆ. ಇದನ್ನು ತಿಳಿದ ಯದುರಾಯರು ಮಹಾರಾಣಿಯ ಸಹಾಯಕ್ಕೆ ಬರುವುದರೊಂದಿಗೆ ಮಾರನಾಯಕನನ್ನ ಕೊಲ್ತಾರೆ. ಈ ವೇಳೆ ಮಹಾರಾಣಿ ತನ್ನ ಪುತ್ರಿ ಜಮ್ಮಣ್ಣಿಯನ್ನು ಯದುರಾಯರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹೀಗೆ ಮೈಸೂರಿನಲ್ಲಿ ಯದುವಂಶದ ಸಂಸ್ಥಾಪನೆ, ಅವರ ಆಡಳಿತ ಶುರುವಾಗುತ್ತೆ ಅಂತ ಹೇಳ್ತಾರೆ. ವೈರಾಗ್ಯದಿಂದ ಆಡಳಿತ ಬಿಟ್ಟರು. ಯದುರಾಯರ ಬಳಿಕ 1423ರಿಂದ 459ರವರೆಗೆ 1ನೇ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್, 459ರಿಂದ 478ರವರೆಗೆ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಪುತ್ರ ತಿಮ್ಮರಾಜ ಒಡೆಯರ್ ಆಡಳಿತ ನಡೆಸಿದ್ರೆ, ನಂತರ 1478ರಿಂದ 513ರವರೆಗೆ 2ನೇ ಹಿರಿಯ ಚಾಮರಾಜ ಒಡೆಯರ್, 1513ರಿಂದ 1553ರವರೆಗೆ 3ನೇ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದ್ರು. 1553ರಿಂದ 572ರವರೆಗೆ ಆಡಳಿತ ನಡೆಸಿದ 2ನೇ ತಿಮ್ಮರಾಜ ಒಡೆಯರ್ ಮೈಸೂರನ್ನು ವಿಸ್ತರಿಸ್ತಾರೆ. 1572ರಿಂದ 576ರವರೆಗೆ 4ನೇ ಬೋಳ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದ್ರು. 5ನೇ ಬೆಟ್ಟದ ಚಾಮರಾಜ ಒಡೆಯರ್ 576ರಿಂದ 1578ರವರೆಗೆ ಕೇವಲ 2 ವರ್ಷಗಳ ಕಾಲ ಆಡಳಿತ ನಡೆಸಿದ್ದರಲ್ಲದೆ ವೈರಾಗ್ಯ ತಾಳಿದ ಅವರು ಆಡಳಿತವನ್ನ ತನ್ನ ಸಹೋದರರಿಗೆ ವಹಿಸಿಕೊಟ್ರು. ವೀರರಾಗಿದ್ದ ಇಮ್ಮಡಿ ರಾಜ ಒಡೆಯರ್ ಆನಂತರ ಆಡಳಿತ ವಹಿಸಿಕೊಂಡ 1ನೇ ರಾಜ ಒಡೆಯರ್ 1578ರಿಂದ 1617ರವರೆಗೆ ಆಡಳಿತ ನಡೆಸಿದ್ರು. ಇವರ ಕಾಲದಲ್ಲಿ ಅಂದರೆ 1610ರಲ್ಲಿ ರಾಜಧಾನಿಯನ್ನ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಲಾಯಿತು. ದಸರಾ ಆಚರಣೆಯು ಸಹ ಜಾರಿಗೆ ಬಂದಿತು. 1617ರಿಂದ 637ರವರೆಗೆ 6ನೇ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದ್ರು. ಇವರ ಕಾಲದಲ್ಲಿ ಮೈಸೂರು ರಾಜ್ಯ ಇನ್ನಷ್ಟು ವಿಸ್ತಾರಗೊಂಡಿತು. 1637ರಲ್ಲಿ ಪಟ್ಟಕ್ಕೆ ಬಂದ ಇಮ್ಮಡಿ ರಾಜ ಒಡೆಯರ್ ವೀರರಾಗಿದ್ದರಲ್ಲದೆ ಒಂದೇ ವರ್ಷದಲ್ಲಿ ಮಲೆವರಗಂಡ, ಸಂಗೀತ ಲೋಲ, ವೀರಶೂರ, ಸಾಹಿತ್ಯ ರತ್ನಾಕರ, ಅಭಯ ಪ್ರತಾಪಾದೀಶ್ವರ ಮುಂತಾದ ಬಿರುದು ಪಡೆದರಾದರೂ 1638ರಿಂದ 1659 ರಣಧೀರ ಕಂಠೀರವ ನರಸರಾಜ ಒಡೆಯರ್ ಆಡಳಿತ ನಡೆಸಿದರು. ಸುಮಾರು 20 ವರ್ಷಗಳ ಕಾಲ ಆಡಳಿತ ನಡೆಸಿದರು. ಮೃದಾಂಕಿತ ದೊಡ್ಡ ದೇವರಾಜ ಒಡೆಯರ್ 1659ರಿಂದ 1672ರವರೆಗೆ ಆಡಳಿತ ನಡೆಸಿದ ದೊಡ್ಡ ದೇವರಾಜ ಒಡೆಯರ್ ಪರಾಕ್ರಮಿಯಾಗಿದ್ದು
ರಾಜಕುಲ ತಿಲಕ, ರಾಜ ಮಾರ್ತಾಂಡ, ರಾಜಾಧಿರಾಜ, ಪರಮೇಶ್ವರ ಮುಂತಾದ ಬಿರುದು ಪಡೆದುಕೊಂಡ್ರು. 1672ರಿಂದ 1704ರವರೆಗೆ ರಾಜ್ಯಭಾರ ಮಾಡಿದ ಚಿಕ್ಕದೇವರಾಜ ಒಡೆಯರ್ ಪಂಡಿತರು, ಮಹಾಪರಾಕ್ರಮಿಯೂ ಆಗಿದ್ದರು. ಇವರು ಶಿವಾಜಿ ಮತ್ತೆ ಔರಂಗಜೇಬನ ಸಮಕಾಲೀನವರಾಗಿದ್ದರು. ರಾಜ್ಯಭಾರ ವಹಿಸಿಕೊಂಡ 5 ದಿನದಲ್ಲಿ ದಂಡೆತ್ತಿ ಬಂದ ಮಧುರೆಯ ಚೊಕ್ಕನಾಯಕನೆಂಬ ಪಾಳೆಗಾರನ ಎದುರಿಸಿ ಜಯ ಪಡೆದವರಲ್ಲದೆ ಸತ್ಯಮಂಗಲ ಮತ್ತೆ ಧರ್ಮಪುರಂ ಎಂಬ 2 ಚಿಕ್ಕ ರಾಜ್ಯವನ್ನು ಸಹ ತಮ್ಮ ವಶ ಮಾಡಿಕೊಂಡ್ರು. ಚಿಕ್ಕದೇವರಾಜ ಒಡೆಯರ್ ಪುತ್ರರಾದ ಕಂಠೀರವ ಮಹಾರಾಜ ಒಡೆಯರ್ 1704ರಿಂದ 1713ರವರೆಗೆ ಆಡಳಿತ ನಡೆಸಿದ್ರು. ಇವರ ಪುತ್ರ ದೊಡ್ಡ ಕೃಷ್ಣ ದೇವರಾಜ ಒಡೆಯರ್ ಕೇವಲ 12 ವರ್ಷಕ್ಕೆ ಪಟ್ಟಕ್ಕೇರಿದ್ರು. 1714ರಿಂದ 1732ರವರೆಗೆ ಆಡಳಿತ ನಡೆಸಿದ್ರು. ದೊಡ್ಡ ಕೃಷ್ಣರಾಜ ಒಡೆಯರ್ ಮಕ್ಕಳಿಲ್ಲದ ಕಾರಣ ರಾಜ ಒಡೆಯರ್ ಅವರನ್ನ ದತ್ತು ತಗೊಂಡ್ರು. ಚಾಮರಾಜ ಒಡೆಯರ್ 1732ರಿಂದ 1734ರವರೆಗೆ ರಾಜ್ಯವನ್ನಾಳಿದ್ರು. ಸ್ವಾತಂತ್ರ್ಯ ನಂತರ ರಾಜಾಡಳಿತ ಅಂತ್ಯ. ಇವರ ಬಳಿಕ ಎರಡನೇ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೆ ಬಂದು 1734ರಿಂದ 1766ರವರೆಗೆ ರಾಜ್ಯಭಾರ ನಡೆಸಿದ್ರು. ಇಮ್ಮಡಿ ಕೃಷ್ಣರಾಜ ಒಡೆಯರ್ ನಂತರ ನವಾಬ್ ಹೈದರ್ ಅಲಿ ಖಾನರ ಸಲಹೆ ಮೇರೆಗೆ ಚಲುವರಾಜ ಮಣ್ಣಿನವರು ನಂಜರಾಜ ಒಡೆಯರ್ಗೆ ಪಟ್ಟ ಕಟ್ಟಿದ್ರು. ಅವರ 1766ರಿಂದ 1770ರವರೆಗೆ ರಾಜ್ಯಭಾರ ನಡೆಸಿದ್ರು. 1770ರಿಂದ 1776ರವರೆಗೆ 8ನೇ ಬೆಟ್ಟದ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದಾದರೂ ಹೈದರ್ ಅಲಿಯೇ ಸರ್ವಾಧಿಕಾರಿಯಾಗಿದ್ದನು. 1776ರಿಂದ 1796ರವರೆಗೆ 9ನೇ ಕಾಸಾ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದ್ರು. ಇವರ ಕಾಲದಲ್ಲಿ ಬಹಳಷ್ಟು ಐತಿಹಾಸಿಕ ಘಟನೆಗಳು ನಡೆದವು. 3ನೇ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 1799ರಿಂದ 1863ರವರೆಗೆ ಆಡಳಿತ ನಡೆಸಿದ್ರು. ಇವರ ಹುಟ್ಟು ಹೆಸರು ನಂಜರಾಜ ಒಡೆಯರ್. ನಂಜುಂಡೇಶ್ವರ ಅನುಗ್ರಹದಿಂದ ಜನಿಸಿದ್ರಿಂದ ಅವರಿಗೆ ನಂಜರಾಜ ಒಡೆಯರ್ ಅಂತ ಹೆಸರು ಬಂತು. 1863ರಿಂದ 1894ರವರೆಗೆ ರಾಜ್ಯವಾಳಿದ ಚಾಮರಾಜೇಂದ್ರ ಒಡೆಯರ್ ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ದತ್ತುಪುತ್ರರಾಗಿದ್ದು 18ನೇ ವಯಸ್ಸಲ್ಲೇ ರಾಜ್ಯಭಾರವನ್ನ ವಹಿಸಿಕೊಂಡ್ರು. 1884ರಲ್ಲಿ ಜನಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1940ರಲ್ಲಿ ಕಾಲವಾದರು. 1919ರಲ್ಲಿ ಜನಿಸಿದ ಜಯ ಚಾಮರಾಜೇಂದ್ರ ಒಡೆಯರ್ 1940ರಲ್ಲಿ ಪಟ್ಟಾಭಿಷೇಕ ನಡೆಸಲಾಯಿತು. ಇವರು ರಾಜ್ಯಭಾರವನ್ನು ವಹಿಸಿಕೊಂಡ 7 ವರ್ಷಕ್ಕೆ ಭಾರತ ಸ್ವಾತಂತ್ರ್ಯವಾಯಿತು. ಅಲ್ಲಿಗೆ ರಾಜಾಡಳಿತ ಕೊನೆಗೊಂಡಿತು. ನಮ್ಮ ಮೈಸೂರಿನ ಸಂಸ್ಥಾನದ ಇತಿಹಾಸವನ್ನ ಹೇಳೋದಿಕ್ಕೆ ಸಮಯವಾಗಲಿ ಕಾಲ ಸಾಕಾಗೋದೇ ಇಲ್ಲ ಫ್ರೆಂಡ್ಸ್. ಆದರೂ ಕೂಡ ಚಿಕ್ಕದಾಗಿ ಸ್ವಲ್ಪನೇ ಪ್ರಮಾಣದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.